ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಏನೆಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 64 ಇಂದಿನ ಸಂಚಿಕೆಯಲ್ಲಿ. ಇಂದು ಕಾರ್ನಲ್ಲಿ ಕೂತವಳು ಅಗಸ್ತಿನಿಗೆ ಕಾಲ್ ಮಾಡಿದ್ರೆ ಅವನ ಫೋನ್ ಸ್ವಿಚ್ ಆಫ್. ಇಂದು ಯಾಕೆ ಫೋನ್ ಸ್ವಿಚ್ ಆಫ್ ಆಗಿದೆ? ಆಫೀಸ್ಗೆ ಹೋದ್ರಾ, ಇಲ್ಲ ಮೀಟಿಂಗ್ನಲ್ಲಿ ಇದ್ದಾರಾ ಎಂದು ತುಸು ಯೋಚಿಸಿ ಕೊನೆಗೂ ಮನಸ್ಸು ತಡೆದೆ ತನ್ನ ಮಾವನಿಗೆ ಕಾಲ್ ಮಾಡಿದ್ಲು. ಅವರು ಇಲ್ಲಮ್ಮ, ಇವತ್ತು ಬರಲ್ಲ, ಬೇರೆ ಕೆಲಸ ಇದೆ ಅಂತ ಹೋದ ಎಂದರು. ಇನ್ನು ಅವರು ಮಾತಾಡುತ್ತಿದ್ದಂತೆ ಕಟ್ ಮಾಡಿದ ಎಂದು ಶೆಲ್ಲೋದು ಎಂದು ಯೋಚಿಸುತ್ತಾ ಮನೆಗೆ ಹೋಗ್ತಾಳೆ. ಮುಂದೆ ಮನೆಗೆ ಗಡಿಬಿಡಿಯಾಗಿ ಬಂದವಳು, ಅಮ್ಮ ಅವ್ರು ಮನೆಗೆ ಬಂದ್ರ ಎಂದಳು. ಸ್ವರ್ಣ ಅವರು ಇಲ್ಲಮ್ಮ, ಯಾಕೆ ಯಾಕಿಷ್ಟು ಗಾಬರಿಯಾಗಿ ಕೇಳ್ತಿದ್ಯಾ ಎಂದರು. ಇಂದು ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ, ನೋಡಿ ಅಮ್ಮ ನಿಮ್ಮ ಮಗನ್ನ, ನಿನ್ನ ಆಫೀಸ್ಗೆ ಬಿಟ್ಟು ಅಲ್ಲೇ ಇದ್ದರು ಒಂದು ಮಾತು ಹೇಳದೆ ಬಂದಿದ್ದಾರೆ. ಕರ್ಕೊಂಡು ಹೋದವರು ನೀನು ಹೋಗು, ನನಗೆ ಕೆಲಸ ಇದೆ ಅಂತನಾದರೂ ಇನ್ಫಾರ್ಮ್ ಮಾಡಬೇಕು ಅಲ್ವಾ ಎಂದು ಉಸಿ ಕೋಪದಲ್ಲಿ ಕೂರ್ತಾಳೆ. ಇನ್ನು ಮಾತು ಕೇಳಿದ ಸ್ವರ್ಣ ಅವರು ನಗುತ್ತಾ, ಹೌದೌದು, ಅವನು ಹೇಳ್ದೆ ಬಂದಿದ್ದು ಅಪರಾಧ. ಬರಲಿ, ಅವನು ಬಂದ ಮೇಲೆ ಕಿವಿ ಹಿಂಡಿ ಕೇಳು ಯಾಕೆ ಬಿಟ್ಟು ಬಂದ್ರಿ ಅಂತ ಎಂದವರು. ಈಗ ಹೋಗಿ ಫ್ರೆಶ್ ಆಗಿ ಬಾ, ಏನಾದರೂ ತಿನ್ನ ಕೊಡ್ತೀನಿ, ಅವನ ಜೊತೆ ಜಗಳ ಮಾಡೋಕ್ಕೆ ಎನರ್ಜಿ ಬೇಕಲ್ಲ ಎಂದರು. ಅವರು ಕೂಡ ತಮಾಷೆಯಾಗಿ. ಇಂದು ಎಂದು ತಲೆ ಆಡಿಸಿ ತನ್ನ ರೂಮ್ಗೆ ಬಂದವಳು, ಇವರೆಲ್ಲೋದ್ರು, ಹೀಗೆ ಹೇಳ್ದೆ ಹೋಗ್ತಿದ್ದಾರಲ್ಲ ಎಂದು ಯೋಚಿಸುತ್ತಾ ಕೂರ್ತಾಳೆ. ಅಷ್ಟೊತ್ತಿಗೆ ಇಂದು ಎಂದು ಸ್ವರ್ಣ ಅವರು ಕರೆದ್ರು. ಇಂದು ಬಂದೆ ಅಮ್ಮ ಎಂದು ಫ್ರೆಶ್ ಆಗಿ ಕೆಳಗೆ ಹೋಗುತ್ತಾಳೆ. ಸ್ವರ್ಣ ಅವರು ಕಾಫಿ ಕುಡಿ ತಗೋ ಎಂದು ಕೊಡ್ತಾರೆ. ಹಿಂದೂಗೆ ಇಷ್ಟೊತ್ತಿಗೆಲ್ಲ ಮನೆಗೆ ಬರೋರು ಎಂದು ಯೋಚಿಸುತ್ತಾ ಕಾಫಿ ಕುಡಿಯುತ್ತಾಳೆ. ಇತ್ತ ಅಗಸ್ತ್ಯ ಕೋಪದಲ್ಲಿ, ಯಾಕಿಗೆ ನನ್ನ ಜೀವನದಲ್ಲಿ ನಡೆಯುತ್ತೆ, ಅವಳು ಬಂದು ಒಂದಷ್ಟು ನೋವು ಕೊಟ್ಟು ಹೋದ್ಲು, ಈಗ ಇವಳು ಬಂದು ಇನ್ನೊಂದು ರೀತಿಯಲ್ಲಿ ನೋವು ಕೊಡ್ತಿದ್ದಾಳೆ. ವಾಯಿ ಎಂದು ಜೋರಾಗಿ ಕಿರುಚಿದವನ ಡೋರ್ಗೆ ಹೊರಗೆ ನಿಂತವನು ತನ್ನ ಕೋಪ, ನೋವು ಎಲ್ಲವನ್ನ ಹೊರಗಾಕುವಂತೆ ಸ್ವಲ್ಪ ಸಮಯ ಹಾಗೆ ನಿಂತ. ಹಾಗೆ ಏನು ಯೋಚಿಸಿದ ರೀತಿ ತನ್ನ ಕಾರ್ ಡೋರ್ ತೆಗೆದು ಪುಡಿ ಪುಡಿಯಾಗಿದ್ದ ಗ್ಲಾಸ್ ಪೀಸ್ ಹೊರಗೆ ತಳ್ಳಿ ಕಾರ್ ಸ್ಟಾರ್ಟ್ ಮಾಡಿದವನು ಬಾರ್ ಮುಂದೆ ಕಾರ್ ನಿಲ್ಲಿಸಿ ಒಂದು ಬಾಟಲ್ ತಗೊಂಡು ಅಲ್ಲೇ ಪೂರ್ತಿ ರಾವ್ ಹೊಡೆದವನು ಅಲ್ಲಿಂದ ಮನೆ ಕಡೆ ಕಾರ್ ಓಡಿಸ್ತಾನೆ. ಅಂತೂ ಇಂತೂ ಅವನು ಬರೋದ್ರೊಳಗೆ ಊಟ ಮಾಡಿ ಮಲಗುವ ಸಮಯ ಆಗಿತ್ತು. ಮನೆಗೆ ತೂರಾಡುತ್ತಾ ಬಂದವನ ಯಾರಿದ್ದಾರೆ ಅಂತನ್ನು ನೋಡದೆ ತಡವರಿಸುತ್ತಾ ಒಳಗೆ ಬಂದವನು ಡೈನಿಂಗ್ ಟೇಬಲ್ ಕಡೆ ನೋಡ್ದ. ಚಿನ್ನು ಯಾರು ಊಟಕ್ಕೆ ಬಂದಿರಲಿಲ್ಲ. ಚೇರ್ ಎಳೆದು ಕೂತವನು, ಹೇ ಯಾರಿದ್ದೀರಾ ಕೆಲಸದವರು, ಎಲ್ಲಿ ಸತ್ತಿದ್ದೀರಾ, ಹೊಟ್ಟೆ ಹಸ್ತಿದೆ, ಊಟ ಬಡಿಸಿ ಎಂದು ಜೋರಾಗಿ ಕಿರ್ಚಿದ. ಅವನ ಕಿರ್ಚಿದ ಧ್ವನಿಗೆ ಎಲ್ಲರೂ ಹೊರಗೆ ಬಂದರು. ಸ್ವರ್ಣ, ಶಂಕರ್ ಅವರು ತಮ್ಮ ಮಗನ ಈ ರೀತಿ ವರ್ತನೆ ನೋಡುತ್ತಾ ಶಾಕ್ನಲ್ಲಿ ನಿಂತಿದ್ರು. ಸ್ವರ್ಣ ಅವರು ಕಣ್ತುಂಬಿ ಸುಧಾರಿಸಿಕೊಂಡು ಅವನಿಗೆ ಊಟ ಬಡಿಸೋಕ್ಕೆ ಹೋಗುತ್ತಿದ್ದ ಅಡುಗೆಯವರನ್ನ ತಡೆದು ತಾನೇ ಊಟ ಬಡಿಸೋಕ್ಕೆ ಹೋಗುವ ಮುನ್ನ ಹಿಂದೂ ಮೇಲಿಂದ ಇಳಿದು ಬಂದು ನಾನು ನೋಡ್ಕೋತೀನಿ ಎಂದವಳು ಅಲ್ಲಿಗೆ ಹೋಗಿ ಪ್ಲೇಟ್ ಇಡ್ತಾಳೆ. ಪಕ್ಕದಲ್ಲಿ ನಿಲ್ಲೋಕ್ಕೂ ಆಗದಷ್ಟು ಕುಡಿದು ಚಿತ್ತಾಗಿದ್ದ ಅಗಸ್ತ್ಯ ಹಿಂದೂ ಊಟ ಬಡಿಸಿದ್ಲು. ಅಗಸ್ತ್ಯ ಊಟ ಮಾಡುತ್ತಾ ಮೈ ಮೇಲೆಲ್ಲ ಹರಿಸ್ಕೊಂಡು ತಿನ್ನುತ್ತಾ, ಊಟ ರುಚಿಯಾಗಿದೆ, ಫೈನ್, ನನ್ನ ಬಾಯಿಗೆ ತುಂಬ ಚೆನ್ನಾಗಿದೆ ಎಂದು ಉಪ್ಪಿನಕಾಯಿ ಚಪ್ಪರಿಸಿ ತಿಂದು, ಹೇ ಕುಕ್ಕು, ಇಷ್ಟೊಂದು ರುಚಿಯಾಗಿ ಯಾವಾಗ ಅಡುಗೆ ಮಾಡೋದು ಕಲಿತೆ? ಇವತ್ತಿನಿಂದ ನಿನ್ನ ಸ್ಯಾಲರಿ ಡಬಲ್ ಮಾಡ್ತೀನಿ, ಎಂಜಾಯ್, ದಿನಾನು ಹೀಗೆ ರುಚಿಯಾಗಿ ಇರೋ ಥರ ಅಡುಗೆ ಮಾಡು, ಮರಿಬೇಕು, ಎಲ್ಲ ಮರಿಬೇಕು ಮತ್ತು ಮುಂದೆ ಹೋಗಬೇಕು ಎಂದು ಗೊಣಗುತ್ತಾ ಆದಷ್ಟು ಊಟ ಮುಗಿಸಿ ಅರ್ಧ ಊಟಕ್ಕೆ ಕೈ ತೊಳೆದು, ಸ್ವಲ್ಪ ನನ್ನ ರೂಮ್ ಬಳಿ ಬಿಟ್ಬಿಡಮ್ಮ ಕುಕ್ಕು ಎಂದ. ಹೀಗೆ ತನ್ನ ಪಕ್ಕದಲ್ಲಿ ಯಾರಿದ್ದಾರೆ ಎಂದು ತಿಳಿಯದೆ ತನ್ನ ಹೆಂಡತಿನೇ ಅಡುಗೆಯವಳು ಅಂತ ಮಾತಾಡೋದು ನೋಡಿದ ಸ್ವರ್ಣ ಅವರಿಗೆ ಎಲ್ಲಿಲ್ಲದ ಕೋಪ ಬಂದಿತು.
ಆದರೂ ಈಗ ಮಾತಾಡಿದ್ರೆ ಸರಿಯಾಗಲ್ಲ ಎಂದು ಅಲ್ಲು ಕಚ್ಚಿ ಸಹಿಸುತ್ತಾ ಇಂದು ಮುಖ ನೋಡಿದ್ರು. ಇಂದು ನಾರ್ಮಲ್ ಆಗಿ ಅವನ ತೋಳಿಗೆ ಕೈ ಹಾಕಿ ಅವನ ಕೈನ ತನ್ನ ಹೆಗಲ ಮೇಲೆ ಹಾಕೊಂಡು ಅವನನ್ನ ಮೆಟ್ಟಿಲು ಹತ್ತಿಸೋಕೆ ಕಷ್ಟಪಡ್ತಿದ್ಲು. ಶಂಕರ್ ನಾನು ಕರ್ಕೊಂಡು ಹೋಗ್ತೀನಿ ಎನ್ನುವಂತೆ ಇಂದು ಮುಂದೆ ಬಂದರು. ಇಂದು ನಾನಿದ್ದೀನಿ ಎನ್ನುವಂತೆ ಸನ್ನೆ ಮಾಡಿ ಅವನನ್ನು ಹಿಡಿದು ಒಂದು ಕೈಯಲ್ಲಿ ಅವನನ್ನು ಬಳಸಿ ಇನ್ನೊಂದು ಕೈಲಿ ಕಂಬಿ ಹಿಡಿದು ತನ್ನ ರೂಮ್ಗೆ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿದ್ಲು. ಅಗಸ್ತ್ಯ ಏನೇನೋ ತೊದಲುತ್ತಾ ಮಾತಾಡ್ತಿದ್ದ. ಇಂದು ಅವನ ಶೂ ತೆಗೆದು ಕೋಟ್ ತೆಗೆಯೋಕೆ ಕಷ್ಟಪಡುವ ಹುಡುಗಿ ಅವನನ್ನು ಜರುಗಿಸಿ ಕಷ್ಟಪಟ್ಟು ಕೋಟ್ ತೆಗೆದವಳು ತಿರುಗಿಸಲು ಹೋಗುವಾಗ ಅಗಸ್ತ್ಯನ ಮೊಳಕಾಯಿ ಇಂದು ಮುಖಕ್ಕೆ ತಾಕಿ ಅವಳ ತುಟಿ ಹಲ್ಲಿಗೆ ತಾಕಿ ಜಚ್ಚಿದಂತೆ ಬ್ಲಡ್ ಬರೋಕ್ಕೆ ಶುರುವಾಯಿತು. ಕಷ್ಟಪಟ್ಟು ಆ ನೋವು ಸಹಿಸುವ ಹುಡುಗಿ ಅವನನ್ನು ಮಲಗಿಸಿ ಒಮ್ಮೆ ಅವನ ಅವತಾರ ನೋಡಿದ್ಲು. ಮೈ ಮೇಲೆ ಸ್ವಲ್ಪನೂ ಪ್ರಜ್ಞೆ ಇಲ್ಲ, ಅದರಲ್ಲೂ ಏನೇನೋ ಗೊಣಕೊಂಡು ಬೇರೆ. ಚಿಂದು ಯಾಕೀಗೆ ಕುಡಿಯೋದು ಕಲ್ತಿದ್ದೀರಾ? ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದುಕೊಂಡವಳ ಕಣ್ಣು ಅನಿಗೂಡಿದವು. ವಾಶ್ರೂಮ್ಗೆ ಹೋಗಿ ಮುಖ ತೊಳೆದು ತನ್ನ ತುಟಿ ಹೊಡೆದಿರೋದು ನೋಡಿ ನಿಟ್ಟುಸಿರು ಬಿಟ್ಟು ಹೊರಗೆ ಬಂದರೆ ಅಗಸ್ತ್ಯ ಎದ್ದು ಕೂತು ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಎಂದು ಹಾಡು ಬೇರೆ ಹೇಳ್ತಿದ್ದ. ಇಂದು ಯಾಕಿಷ್ಟು ಅಪ್ಸೆಟ್ ಆಗಿದ್ರಾ ಎಂದು ಯೋಚಿಸ್ತಾ ಅಗಸ್ತ್ಯನ ಬಳಿ ಹೋಗಿ ಹೀಗ ಮಲಗಿ ಬೆಳಿಗ್ಗೆ ಮಾತಾಡಿವ್ರಂತೆ ಎಂದಳು. ಅಗಸ್ತ್ಯ ವಿಚಿತ್ರವಾಗಿ ನಗುತ್ತಾ, ಹೇ ಇದು ನನ್ನ ಹೆಂಡತಿ ವಾಯ್ಸ್ ಎಂದವನು ಲೈಟ್ಸ್ ಬೆಳಕಿಗೆ ಕಣ್ಣು ಅರೆ ಬರೆ ಬಿಡುತ್ತಾ ಕತ್ತೆತ್ತಿ ನೋಡ್ದ ಅವಳನ್ನು. ಇಂದು ಮಲಗಿ ಎಂದು ಅವನ ಭುಜ ಹಿಡಿದ್ರೆ ಅಗಸ್ತ್ಯ, ಹೇ ಹೆಂಡ್ತಿ ನೀನು ಯಾವಾಗ ಬಂದೆ? ಹೋಗು, ನಿನಗೆ ಈ ಸ್ಮೆಲ್ ಹಾಗಲ್ಲ ಅಲ್ವಾ? ಆ ಕುಕ್ಕನ ಕಳಿಸು, ಅವರು ನನ್ನ ನೋಡ್ಕೋತಾರೆ ಎಂದ. ಇಂದು ಹಾಂ ಕಳಿಸ್ತೀನಿ, ನೀವು ಮಲಗಿ ಎಂದು ಮಲಗಿಸುವ ಹುಡುಗಿನ ಬೆಡ್ ಮೇಲೆ ಎಳೆದು ತಾನು ಅವಳ ಮಡಿಲಿಗೆ ಮಲಗಿ ಮನೆಗೆ ಬಂದವಳು ಮನಸ್ಸು ಕೊಡಲೊಲ್ಲೆ, ಹೃದಯ ತುಂಬಿದವಳು ಕಣ್ಣು ತುಂಬಲೊಲ್ಲೆ. ಹೇಳು, ನನ್ನದೇನು ತಪ್ಪು? ಮೆಚ್ಚಿಕೊಂಡ ಮನಸ್ಸು ಹಚ್ಚಿಕೊಂಡಿದೆ, ಈಗ ಬಿಟ್ಟೋಗೋ ಮಾತ್ಯಾಕೆ ಎಂದವನು ತೋತಲಿಕೆಯಲ್ಲಿ ಇಂದು ಎನ್ನುವ ಹೆಸರ ಬದಲು ಶುಭ ಎಂದಿದ್ದ. ಅಲ್ಲಿಗೆ ಮುಗಿತು. ಹಿಂದು ಕಣ್ಣು ಇನ್ನಷ್ಟು ಹಣಗೂಡಿಸಿ ಅವನ ತಲೆ ಸವರುತ್ತಿದ್ದ ಕೈ ಸರಿಸಿದವಳು ಅವನನ್ನು ಕೆಳಗೆ ಮಲಗಿಸೋಕೆ ನೋಡಿದರೆ ಅವನು ಬಿಡ್ತಿಲ್ಲ. ಇನ್ನಷ್ಟು ಹೀಗೆ ಬ್ರೇಕಪ್ ಆಗುವಂಥ ಮನದ ಮಾತುಗಳನ್ನು ಹೇಳಿದ್ದನಾದರೂ ಹುಡುಗಿ ಅಂದುಕೊಂಡಿದ್ದೆಲ್ಲ ಅದು ಶುಭಗೋಸ್ಕರ ಎಂದು. ಅವಳ ಕಣ್ಣಿಂದ ಹರಿದ ನೀರು ಅಗಸ್ತ್ಯನ ಶರ್ಟ್ ಸೋಕಿದ್ರೂ ಅವನಿಗೆ ಅದರ ಪರಿವಿಲ್ಲ. ಸ್ವಲ್ಪ ಸಮಯ ಕಳೆದ ಮೇಲೆ ಅಗಸ್ತ್ಯನ ಗೊಣಗುವಿಕೆ ಕಡಿಮೆಯಾಗಿ ನಿದ್ದೆಗೆ ಜಾರಿದ. ಇಂದು ಅವನನ್ನು ಮಲಗಿಸಿ ತಾನು ಸೋಫಾ ಮೇಲೆ ಮಲಗಿದವಳ ಕಣ್ಣಿಂದ ಧಾರಿಯಾಗಿ ನೀರು ಹರಿತಿದೆ. ಯಾವುದು ನನ್ನ ಬಾಳಲ್ಲಿ ಬೇಡ ಎಂದು ಬಯಸಿದ್ನು ಅದನ್ನೇ ದೇವರು ನನಗೆ ಗಂಟಾಕಿ ನನ್ನ ಗಾಯದ ಮೇಲೆ ಖಾರದ ಪುಡಿ ಸುರಿಸುತ್ತಿದ್ದಾನೆ. ಈ ಅಗಸ್ತ್ಯವರು ಇನ್ನೂ ಅವರ ಮೊದಲ ಹೆಂಡತಿ ಮರೆತಿಲ್ಲ, ಅದಕ್ಕೆ ಇಷ್ಟು ಕುಡಿದು ಬರ್ತಾರಾ ಎಂದು ಯೋಚಿಸುತ್ತಿದ್ದವಳ ಯೋಚನೆಗೆ ಬ್ರೇಕಪ್ ಹಾಕುವಂತೆ ಸ್ವರ್ಣ ಅವರು ಹಿಂದೂ ಎಂದು ಅಲ್ಲಿಗೆ ಬರ್ತಾರೆ. ತಕ್ಷಣ ಎಂದು ಕಣ್ಣು ಒರೆಸಿ ಹೊರಗೆ ಬರುವ ಹುಡುಗಿ ಮುಖದಲ್ಲಿ ಬಾರದ ನಗು ಹೊತ್ತು, ಅಮ್ಮ ನೀವ್ಯಾಕೆ ಬರಕ್ಕೆ ಹೋದ್ರಿ? ನಾನೇ ಬರ್ತಿದ್ದೆ ಎಂದು ಸ್ವರ್ಣ ಅವರನ್ನು ಕರ್ಕೊಂಡು ಕೆಳಗಿಳಿದ್ಲು. ಸ್ವರ್ಣ ಅವರು ಹಿಂದು ಮುಖ ನೋಡೆ ಬೇಜಾರಾಯ್ತಾ ಎಂದರು. ಹಿಂದು ಬೇಜಾರು ಯಾಕಮ್ಮ? ಈಗ ಈ ಥರ ಪಾರ್ಟಿ ಅಂತ ಎಲ್ಲರ ಮನೆಯಲ್ಲೂ ಡ್ರಿಂಕ್ಸ್ ಮಾಡ್ತಾರೆ, ಅದರಲ್ಲಿ ಹೊಸದೇನು ಇದೆ? ನಾವೇ ಸ್ವಲ್ಪ ಈಗಿನ ಕಾಲಕ್ಕೆ ಅಪ್ಡೇಟ್ ಆಗಬೇಕು. ಕುಡಿಯದ ಮನೆ ಯಾವುದಿದೆ ಹೇಳಿ? ಚಂದವಳ ಮನದಲ್ಲಿ ನಿಮ್ಮ ಮಗ ತಮ್ಮ ಹೆಂಡತಿ ಶುಭಳನ್ನು ಮರೆಯೋಕೆ ಆಗದೆ ಕುಡಿತದ ದಾಸ ಆಗಿದ್ದಾರೆ ಅಮ್ಮ ಎಂದುಕೊಂಡವಳು ತನ್ನ ನೋವು ತಿಂದುಕೊಂಡು ಇಬ್ಬರಿಗೂ ನಗು ಮುಖದಲ್ಲಿ ಊಟ ಬಡಿಸಿ ಸ್ವರ್ಣ ಅವರ ಒತ್ತಾಯದ ಮೇಲೆ ನೆಪಕ್ಕೆ ಊಟ ಮುಗಿಸಿದ ಹುಡುಗಿಗೆ ಹಸಿವು ಸತ್ತೋಗಿದೆ. ತನ್ನ ರೂಮ್ಗೆ ಬಂದು ನೋಡಿದ್ರೆ ಅಗಸ್ತ್ಯ ಬೆಡ್ ಕಾರ್ನಲ್ಲೇ ಮಲಗಿದ್ದ. ಹಿಂದು ಬೇಗ ಹೋಗಿ ಅವನನ್ನು ಸರಿಯಾಗಿ ಮಲಗಿಸಿ
ಪಕ್ಕದಲ್ಲಿ ಪಿಲ್ಲೋ ಕೊಟ್ಟು ಫ್ರೆಶ್ ಆಗೋಕೆ ಹೋಗ್ತಾಳೆ. ಇಂದು ಫ್ರೆಶ್ ಆಗಿ ಬಂದು ಮತ್ತೆ ನೋಡಿದ್ರೆ ಅಗಸ್ತ್ಯ ಇನ್ನೊಂದು ಕಾರ್ನರ್ನಲ್ಲಿ ಮಲಗಿದ್ದ. ಅದನ್ನು ನೋಡಿದ ಇಂದು ಅವನನ್ನು ಸರಿಸಿ ಅಲ್ಲಿ ತಾನು ಮಲಗಿದ ಹುಡುಗಿ ಕಣ್ಣಿಗೆ ನಿದ್ದೆ ಹತ್ತಿರಲಿಲ್ಲ. ಕಣ್ಣು ಮುಚ್ಚಿದ್ಲು. ಸ್ವಲ್ಪ ಸಮಯದ ನಂತರ ಹಿಂದು ಬೆಚ್ಚಿದಂತೆ ಕಣ್ಣು ಬಿಟ್ಟು ನೋಡಿದ್ಲು. ಅಗಸ್ತ್ಯ ಅವಳ ಹೊಟ್ಟೆ ಮೇಲೆ ಮಲಗಿ, ನನ್ನ ಬಿಟ್ಟು ಹೋಗ್ಬೇಡ, ನಿನಗೆ ನಾನು ಡಿವೋರ್ಸ್ ಕೊಡಲ್ಲ, ನನಗೆ ನೀನು ಬೇಕು ಕಣೆ, ನೀನೇ ಬೇಕು ಎಂದು ಅವಳ ನಡುಗೆ ಮುಖ ಒದಗಿಸುವ ಅಗಸ್ತ್ಯನ ಪರಿ ನೋಡಿ ಹಿಂದು ಮನಸ್ಸು ಹಳಸಿದ್ರೆ, ಇನ್ನೊಂದು ಕಡೆ ಅವಳ ಮೈಯೆಲ್ಲ ಶಾಕ್ ಹೊಡೆದ ಅನುಭೂತಿಯಾಗುತ್ತಿದೆ. ಅಗಸ್ತ್ಯ ಮಾತ್ರ ಇದು ಯಾವ ಥರ ಪರಿವಿಲ್ಲದೆ ತನ್ನ ನೋವನ್ನು ಕಣ್ಣೀರು ಹಾರಿಸೋ ಮುಖಾಂತರ ಹೇಳ್ತಿದ್ದಾನೆ. ಇಂದು ಈಗ ಏನು ಮಾಡ್ತಾಳೆ? ಅಗಸ್ತ್ಯನ ಮನಸ್ಸು ಮಿಡಿತಿರೋದು ತನಗಾಗಿ ಎಂದು ತಿಳ್ಕೊತಾಳ? ನೋಡೋಣ ಮುಂದೆ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.